ಎಸ್, ನಿಮ್ಮ ಹೆಸರೇನು? ಕೌಸಲ್ಯ. ನಾವು ಇಲ್ಲಿ ಎಷ್ಟು ವರ್ಷದಿಂದ ಇದ್ದೀರಾ? ಹುಟ್ಟಿದಿಂದ ಇದೀವಿ. ಇಲ್ಲೇ ಹುಟ್ಟಿದಾಗಿನಿಂದ ಇದ್ದೀರಾ? ಬೆಂಗಳೂರು ಜೀವನ ಜಾಲಿಯಾಗಿದೆಯಾ ಅಥವಾ ಖಾಲಿ ಅನ್ನಿದೆ? ಚೆನ್ನಾಗಿದೆ. ಆರಾಮಾಗಿದೆ. ಕಷ್ಟ ಇದೆ, ಚೆನ್ನಾಗೇ ಇದೆ. ಕಷ್ಟ. ಸದ್ಯಕ್ಕೆ ನಿಮ್ಮ ಏರಿಯಾದಲ್ಲೆಲ್ಲ ಏನೆಲ್ಲ ಸಮಸ್ಯೆಗಳಿದಾವೆ? ಡ್ರಗ್ಸ್ ಮಾಡ್ತಾರೆ, ತುಂಬಾ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಸ್ಪಾಯ್ಲ್ ಆಗ್ತಾ ಇದ್ದಾರೆ. ಆಮೇಲೆ ನೀರು ಇಲ್ಲಿ ನಾವು ಮೋರಿ ಹತ್ರ ಇದ್ದೀವಿ, ಚಿಕ್ಕ ಚಿಕ್ಕ ಮಸ್ಕಿಟೋರ್ ಬರ್ತಾ ಇದೆ. ಆಮೇಲೆ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಇಟ್ಕೊಂಡು ನಾವು ಆಗ್ತಾ ಇಲ್ಲ. ಓಕೆ, ಈಗ ನಿಮ್ಮ ಏರಿಯಾದಲ್ಲಿ ಇಷ್ಟೆಲ್ಲ ಸಮಸ್ಯೆಗಳಿದಾವೆ, ಅಧಿಕಾರಿಗಳು ಬಂದು ಕೆಲಸ ಮಾಡ್ತಾ ಇದಾರ, ಕೇಳ್ತಾ ಇದಾರ ಸಮಸ್ಯೆನ? ಇಲ್ಲ, ಯಾರು ಬಂದಿಲ್ಲ ಇಲ್ಲಿ. ಈ ತರ ಎಲ್ಲ ಯಾರು ಕ್ವಶನ್ ಮಾಡಿಲ್ಲ, ಏನು ಕೇಳಿಲ್ಲ. ಓಟ್ ಕೇಳಕ್ ಬಂದಿದ್ರ? ಯಾರಾದ್ರೂ ಬಂದಿದ್ದಾರೆ. ಓಟ್ ಕೇಳಕ್ ಬಂದಿರೋ ಅಧಿಕಾರಿಗಳು ನಿಮ್ ಸಮಸ್ಯೆ ಕೇಳಕ್ ಬಂದಿಲ್ವಾ? ಬಂದಿಲ್ಲ. ಓಕೆ, ಏನ್ ಹೇಳ್ತೀರಾ? ಅವ್ರಿಗೆ ದೊಡ್ಡವರು ಇದ್ದಾರೆ ಅಲ್ವಾ, ಅವ್ರಿಗೆ ಮಾತ್ರ ರೆಸ್ಪಾನ್ಸ್ ಮಾಡ್ತಾರೆ. ನಮ್ಮವರೆಲ್ಲ ಹೋದ್ರೆ ಏನು ರೆಸ್ಪಾನ್ಸ್ ಮಾಡಲ್ಲ. ಓಕೆ, ಈಗ ಎಲ್ಲ ಫ್ರೀ ಕೊಡ್ತಿದ್ದಾರೆ, ಒಂದಷ್ಟು ಬೆಲೆ ಏರಿಕೆ ಆಗ್ತಿದೆ. ರೇಷನ್ ಕಾರ್ಡ್ ಇರೋರಿಗೆ ದುಡ್ಡು ಬರ್ತಾ ಇದೆ, ನಾವೆಲ್ಲ ರೇಷನ್ ಕಾರ್ಡ್ ಇಲ್ಲ, ನಮ್ಗೆಲ್ಲ ಏನು ಬರ್ತಾ ಇಲ್ಲ. ಓಕೆ, ಯಾಕೆ ರೇಷನ್ ಕಾರ್ಡ್ ಮಾಡಿಸ್ಕೊಂಡಿಲ್ಲ ನೀವೆಲ್ಲ? ಹೋದ್ರೆ ಬ್ಯಾಂಗ್ಳೂರಲ್ಲಿ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಬ್ಯಾಂಗ್ಳೂರಲ್ಲಿ ಹೋದ್ರೆ ಇಲ್ಲ, ಅವನ್ನ ಸ್ಟೀಮ್ ಬಿಟ್ಟಿಲ್ಲ ಅಂತ ಹೇಳ್ತಾರೆ. ಬಿಟ್ಟಿಲ್ಲ ಅಂತ. ಓಕೆ, ಈಗ ಎಲ್ಲ ಕಡೆಗೂ ಮೇನ್ ಪ್ರಾಬ್ಲಮ್ ಆಗಿರೋದು ರೇಷನ್ ಕಾರ್ಡ್ದು. ತುಂಬಾ ಕಡೆಗೆ ರೇಷನ್ ಕಾರ್ಡ್ ಇಲ್ಲ ತುಂಬಾ ಜನರಿಗೆ ಅನ್ನುವಂಥದ್ದು ಗೊತ್ತಾಗ್ತಿದೆ. ಯಾಕೆ ಅಂತ ಕೇಳಿದ್ರೆ ಅಲ್ಲಿ ಹೋದ್ರೆ ಇಲ್ಲಿ ಹೋಗಿ, ಇಲ್ಲಿ ಹೋದ್ರೆ ಅಲ್ಲಿ ಹೋಗಿ, ಸ್ಕೀಮ್ ಬಿಟ್ಟಿರೋದು ಇನ್ನು ಲೇಟ್ ಅಂತ ಹೇಳ್ತಾ ಇದ್ದಾರೆ. ಇದು ತುಂಬಾ ಸಮಸ್ಯೆ ಆಗಿದೆ ನಿಮ್ಮೆಲ್ಲರಿಗೂ ಅಲ್ವಾ? ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಇನ್ಕಮ್ ಸರ್ಟಿಫಿಕೇಟ್ ಬೇಕು, ಆಯ್ತು ನಾವೆಲ್ಲ ರೆಡಿ ಮಾಡ್ತಾ ಇರ್ತೀವಿ, ಆದ್ರೆ ಅವ್ರು ರೇಷನ್ ಕಾರ್ಡ್ ಮಾಡ್ಕೊಡಲ್ಲ. ಸ್ಟೀಮ್ ಬಿಟ್ಟಿಲ್ಲ, ಹೆಸರು ತೆಗಿಯಕ್ಕೆ ಒಂದ್ಸರಿ ಕರ್ತಾರೆ, ತಿರ್ಗಾ ಹೆಸರು ಹಾಕಕ್ಕೆ